ತಾಲೂಕಿನ ವಡಗಾವಡಿ ಗ್ರಾಮದಲ್ಲಿ ಗುರುವಾರ ರಾತ್ರಿ ನಡೆದ ಶಾಸಕ ಪ್ರಭು ಚವ್ಹಾಣ್ ಹಾಗೂ ಅಧಿಕಾರಿಗಳ ಗ್ರಾಮ ವಾಸ್ತವ್ಯದಲ್ಲಿ ಜನ ತಡ ರಾತ್ರಿಯವರೆಗೂ ಹಾಜರಿದ್ದು ತಮ್ಮ ಸಮಸ್ಯೆ ಹೇಳಿಕೊಂಡರು. ನಮ್ಮ ಊರಲ್ಲಿ ಇದುವರೆಗೆ ಬಸ್ ನಿಲ್ದಾಣ ಇಲ್ಲ. ಪ್ರಯಾಣಿಕರು ಹಾಗೂ ಶಾಲೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಬಿಸಿಲು ಮಳೆಯಲ್ಲಿ ನಿಲ್ಲಬೇಕಾಗಿದೆ. ಪ್ರತಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತಿದೆ. ಹೀಗಾಗಿ 10 ಕಿಲೋಮೀಟರ್ ದೂರದ ಮಾಂಜ್ರಾ ನದಿಯಿಂದ ಗ್ರಾಮಕ್ಕೆ ನೀರು ತರುವ ಯೋಜನೆ ಜಾರಿಗೆ ತರಬೇಕು. ವಡಗಾಂವ್ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ, ಹೀಗಾಗಿ ಇಲ್ಲಿ ನೆಮ್ಮದಿ ಕೇಂದ್ರ ಹಾಗೂ ರೈತ ಸಂಪರ್ಕ ಕೇಂದ್ರ ಮಂಜೂರು ಮಾಡಬೇಕು ಎಂದು ಮನವಿ ಸಲ್ಲಿಸಿದರು. ಇದು ಗಡಿ ಭಾಗ ಆಗಿರುವುದರಿಂದ ವಡಗಾಂವ್ ಸೇರಿದಂತೆ ಸುತ್ತಲೂ 4-5 ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಕಾಲೇಜು ಶಿಕ್ಷಣ ವ್ಯವಸ್ಥೆ ಇಲ್ಲ. ಹೀಗಾಗಿ ಪಿಯು ಕಾಲೇಜು ಮಂಜೂರು ಮಾಡುವಂತೆ ಗ್ರಾಮದ ಜನ ಬೇಡಿಕೆ ಸಲ್ಲಿಸಿದರು. ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಸರಿಯಾಗಿಲ್ಲ ಎಂದು ಜನರು ದೂರು ಸಲ್ಲಿಸಿದರು. ಸಲಾಮಸುರ ಮಾಡಬೇಕು, ಏನೇನ್ ಬೇಡಿಕೆ ಇದೆ, ಏನೇನ್ ಕೆಲಸ ಆಗಿದೆ, ಯಾವ್ಯಾವ ಕೆಲಸ ನಡೀತಾ ಇದ್ದಾರೆ, ಕಾವಡಿ ಕೆಲಸ ಆಗ್ತದೆ ಇಲ್ಲೋ ಎಲ್ಲ ನಾನು ನೋಡ್ಬೇಕಾಗಿ ಬರ್ತಾ ಇದ್ದೀನಿ. ನಮ್ಮ ಪ್ರತಿ ಊರಿನಲ್ಲಿ ನಮ್ಮ ಪ್ರಾಯೋರಿಟಿ ಎಜುಕೇಶನ್. ಶಿವಸಾಬ್ರೆ ಎಜುಕೇಶನ್ ನಲ್ಲಿ ಪ್ರತಿ ಸ್ಕೂಲ್ಗೆ ನಾನು ವಿಸಿಟ್ ಮಾಡ್ತಾ ಇದ್ದೀನಿ. ಪ್ರತಿ ಸ್ಕೂಲ್ಗೆ ನಾನು ಅಕಾಡೆಮಿನಲ್ಲಿ ಕೂಡ ಫಂಡ್ ಕೊಡ್ತಾ ಇದ್ದೀನಿ. ಆದ್ರೆ ಕೂಡ ತಮ್ಮ ಡಿಡಿಪಿ ಆಗಲಿ ಬಿಒ ಆಗಲಿ ಸರಿಯಾಗಿ ಅವರಾಗೆ ಸಪೋರ್ಟ್ ಮಾಡ್ತಾ ಇಲ್ಲ. ತಮ್ಮದೇ ಫೋನ್ ಮೂಲಕ ಕೂಡ ಹೇಳಿದ್ದೀನಿ, ಇವತ್ತು ಸಬ್ಸಿಡಿಯಾಗಿ ಹೇಳ್ತಾ ಇದ್ದೀನಿ. ತಾವು ಹೈಯರ್ ಅಥಾರಿಟಿ ಸಿಒ ಇದ್ರಿ, ಎಜುಕೇಶನ್ ತಮಗೆ ಬರುತ್ತೆ, ತಾವು ಕೂಡ ಕಂಟ್ರೋಲ್ ಮಾಡಬೇಕು. ಯಾಕಂದ್ರೆ ನಾನು ಬಿಒಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದೀನಿ. ಸ್ಕೂಲ್ನಲ್ಲಿ ವಾತಾವರಣ ಸರಿಯಾಗಿ ಆಗಬೇಕು, ಸ್ಕೂಲ್ನಲ್ಲಿ ವಾತಾವರಣ ನಿರ್ಮಿತಿ ಆಗಬೇಕು, ಎಲ್ಲ ಪಾಲಕ ಪೋಷಕರು ಅಡ್ಮಿಷನ್ ಮಾಡಬೇಕು, ಅದಕ್ಕೆ ಟೀಚರ್ ಸಮಯಕ್ಕೆ ಬರಬೇಕು. ಆಮೇಲೆ ಸ್ಕೂಲ್ನಲ್ಲಿ ಏನೇನು ಮೂಲಭೂತ ಸೌಕರ್ಯ ಇದೆ, ನೀರಿನ ವ್ಯವಸ್ಥೆ ಆಗಬೇಕು, ಶೌಚಾಲಯ ಆಗಬೇಕು, ಕಂಪೌಂಡ್ ವಾಲ್ ಆಗಬೇಕು, ಪ್ಲೇ ಗ್ರೌಂಡ್ ಆಗಬೇಕು. ಎಲ್ಲ ಕೆಲಸ ಊರಿನಲ್ಲಿ ಆದ್ರೆ ಎಜುಕೇಶನ್ ವಾತಾವರಣ ನಿರ್ಮಿತಿ ಆಗತ್ತೆ. ನಿರ್ಮಿತಿ ಆದ್ರೆ ಆಟೋಮೆಟಿಕ್ ಪಾಲಕರು ಪೋಷಕರು ಅಡ್ಮಿಷನ್ ಮಾಡ್ತಾರೆ. ಇಲ್ಲ ಅಂದ್ರೆ ತಾವು ಬೇರೆ ಬೇರೆ ಅಡ್ಮಿಷನ್ ಮಾಡ್ತಾ ಇದ್ರಿ. ಎಲ್ಲಿಂದ ಬೀದರ್ ಹೋಗ್ತಾ ಇದೆ ನಮ್ಮ ಮಕ್ಕಳು, ಅವರಾದ್ರೂ ಹೋಗ್ತಾ ಇದೆ, ಬಟ್ ಸೇಫ್ಟಿ ಜಾಗ ಇಲ್ಲ. ನಮ್ಮ ಸರ್ಕಾರಿ ಸ್ಕೂಲ್ ಸೇಫ್ಟಿ ಇದೆ, ನಮ್ಮ ಸರ್ಕಾರಿ ಸ್ಕೂಲ್ ಸೇಫ್ಟಿ ಇದೆ. ಅದಕ್ಕಾಗಿ ಊರಿನ ಪದೇ ಪದೇ ವಿನಂತಿ ಮಾಡ್ತಾ ಇದ್ದೀನಿ, ಎಲ್ಲ ವಡಗಾಂವ್ ಮಹಾಜನತೆಗೆ ತಾವು ಸರ್ಕಾರಿ ಸ್ಕೂಲ್ನಲ್ಲಿ ಅಡ್ಮಿಷನ್ ಮಾಡಬೇಕು, ಪ್ರೈವೇಟ್ಗೆ ಕಳಿಸಬಾರ್ದು. ಸರ್ಕಾರಿ ಸ್ಕೂಲ್ನಲ್ಲಿ ನಾವು ಅಡ್ಮಿಷನ್ ಮಾಡಿದ್ರೆ ಸರ್ಕಾರ ಕಡೆಯಿಂದ ನಾವೆಲ್ಲ ಏನೇನು ಬೇಕು ಏನೇನು ಮಾಡ್ಕೊಡ್ತೀನಿ. ಅದಕ್ಕಾಗಿ ನಾವು ಪ್ರತಿ ಸ್ಕೂಲ್ ಹೋಗ್ತಾ ಇದ್ದೀನಿ. ಶಿವಸಾಬ್ರೆ ಎಲ್ಲಿ 9 ಸ್ಟೂಡೆಂಟ್ ಇದೆ, 4 ಟೀಚರ್ ಇದೆ. ಎಲ್ಲಿ 160 160 ಅಡ್ಮಿಷನ್ ಇದೆ, ಎಲ್ಲಿ ಟೀಚರ್ ಕಡಿಮೆ ಇದೆ. ಈ ತರ ಬಹಳ ವ್ಯತ್ಯಾಸ ಇದೆ. ಅದಕ್ಕೆ ನಾವು ಊರಿಗೆ ಹೋಗಿ HM ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ನಮ್ಮ ಗುರಿ ಎಜುಕೇಶನ್ ಡೆವಲಪ್ಮೆಂಟ್ ಆಗಬೇಕು, ಸರ್ಕಾರಿ ಸ್ಕೂಲ್ನಲ್ಲಿ ಕ್ವಾಲಿಟಿ ಎಜುಕೇಶನ್ ಆಗಬೇಕು, ನಮ್ಮ BO ಕಂಟ್ರೋಲ್ ಆಗಬೇಕು. ಆಮೇಲೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಊರಿಗೆ ನಮ್ಮ ವಡಗಾಂವ್ಗೆ 10 ವರ್ಷ ಹೇಳಿದ್ದೀನಿ, ಈ ವರ್ಷ ಹೇಳ್ತಾ ಇದ್ದೀನಿ, ತಾವು ವಡಗಾಂವ್ ಅಭಿವೃದ್ಧಿ ಸಮಿತಿ ಮಾಡ್ರಿ, ವಡಗಾಂವ್ ಅಭಿವೃದ್ಧಿ ಮಂಚ್ ಮಾಡ್ರಿ. ಆಮೇಲೆ ತಾವೆಲ್ಲ ಸಮಿತಿ ಮಾಡಿದ್ರೆ, ಎಲ್ಲ ಡಿಪಾರ್ಟ್ಮೆಂಟ್ ತಾವು ಅರ್ಜಿ ಕೊಡಿದ್ರೆ ನಾನು ಡೈರೆಕ್ಷನ್ ಕೊಡ್ತೀನಿ. ಆಮೇಲೆ ಸ್ಕೂಲ್ನಲ್ಲಿ ತಾವು ವಾಚ್ ಹಾಕ್ಬೇಕು. ಸ್ಕೂಲ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ಅಧ್ಯಕ್ಷ ಇರ್ತಾರೆ, ಆಟೋಮೆಟಿಕ್ ನಮ್ಮ ಟೀಚರ್ ಅವರು ಟೈಮ್ಗೆ ಬರ್ತಾರೆ. ತಾವು 4 ಗಂಟೆಗೆ ಬಂದ್ರೆ ಆಟೋಮೆಟಿಕ್ ಟೀಚರ್ 4 ಗಂಟೆಗೆ ಹೋಗಲ್ಲ. ಜಿಲ್ಲಾ ಪಂಚಾಯಿತಿ ಸಿಇಒ ಗಿರೀಶ್ ಬದೋಲೆ, ತಹಶೀಲ್ದಾರ್ ಮಲ್ಶೆಟ್ಟಿ ಚಿದ್ರೆ, ತಾಲೂಕಾ ಪಂಚಾಯಿತಿ ಇಒ ಮಾಣಿಕ್ ರಾವ್ ಪಾಟೀಲ್, ಸಹಾಯಕ ನಿರ್ದೇಶಕ ಶಿವಕುಮಾರ್ ಘಾಟೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜ್ಕುಮಾರ್ ಹೆಡೆ, ಹಿರಿಯ ಮುಖಂಡ ಶರಣಬಸಪ್ಪ ದೇಶಮುಖ್, ಮುಖಂಡ ವಸಂತ್ ವಕೀಲ್ ಸೇರಿದಂತೆ ಹಲವಾರು ಶಾಸಕರು ಜೊತೆಗೆ ಉಪಸ್ಥಿತರಿದ್ದರು.